ಯಾಕೋ ನೆನೆ ಅಪ್ಪ ಇದ್ದಕ್ಕಿದ್ದಂತೆ ನೆನಪಾದ್ರು ಈ ಸಾಲಗಳು ಒಂಥರ ಸಂತೈಸಿದ ರೀತಿಯಲ್ಲಿತ್ತು. ಅಪ್ಪ, ಯು ಆರ್ ಗ್ರೇಟ್. ನನಗೆ 6 ವರ್ಷವಿದ್ದಾಗ ಅರೆ ಅಪ್ಪನಿಗೆ ಎಷ್ಟೊಂದು ವಿಷಯ ಗೊತ್ತಲ್ವಾ ಅನಿಸ್ತಿತ್ತು. 12ನೇ ವರ್ಷದಲ್ಲಿ ಹಿಂತಿರುಗಿ ನೋಡಿದಾಗ ಬಾಲ್ಯದ ಅಪ್ಪ ಕಳೆದು ಹೋದ ಅನಿಸ್ತು. 16ನೇ ವಯಸ್ಸಿಗೆ ಬಂದಾಗಲಂತೂ ಉಫ್, ಅಪ್ಪನನ್ನು ಮೆಚ್ಚಿಸಲು ಆಗ್ಲೇ ಇಲ್ಲ. 19ನೇ ವರ್ಷದಲ್ಲಿ ನನಗೂ ಅಪ್ಪನಿಗೂ ಸಣ್ಣ ಜಗಳವಾಯ್ತು. 21ಕ್ಕೆ ಬಂದೆನಾ, ಅಪ್ಪ ವಿಪರೀತ ಬಿಗಿಯಾದವನಂತೆ, ತೀರಾ ಒರಟನಂತೆ ಕಂಡ. 25ನೇ ವಯಸ್ಸಿನಲ್ಲಿ ಅಂದುಕೊಂಡೆ ಅಪ್ಪನಿಗೆ ಗೊತ್ತಿರುವಷ್ಟು ನನಗೂ ಗೊತ್ತಿದೆ. 30ರಲ್ಲಿ ಮದುವೆಯಾದೆ. ಆ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳಲ್ಲಿ ನನಗೂ ನಮ್ಮಪ್ಪನಿಗೂ ಹೊಂದಾಣಿಕೆಯೇ ಇರಲಿಲ್ಲ. 35ನೇ ವರ್ಷದಲ್ಲಿ ನನ್ನ ಮಗ ಅಥವಾ ಮಗಳ ರಂಪ ಕಂಡು ತಲೆ ಚಿಟ್ ಹಿಡಿತು. 39ರಲ್ಲಿದ್ದಾಗ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳಿಕೊಟ್ಟೆ. ಅಪ್ಪ ನೆನಪಾದ. 42ನೇ ವಯಸ್ಸಿನಲ್ಲಿ ಅನಿಸಿದ್ದು, ಅಪ್ಪನಂತೆಯೇ ಬಿಗಿಯಾಗದೆ ಹೋದ್ರೆ ಮಕ್ಕಳು ಬಗ್ಗೋಲ್ಲ. 45ನೇ ವಯಸ್ಸಿನಲ್ಲಿ ನನ್ನನ್ನು ಸಾಕಲು ಅಪ್ಪನಿಗೆ ಎಷ್ಟೊಂದು ಕಷ್ಟ ಆಯ್ತು ಅಂದುಕೊಂಡೆ. 50ರಲ್ಲಿದ್ದಾಗ ಅನ್ನಿಸ್ತು, 2 ಮಕ್ಕಳನ್ನು ಸಾಕೋದೆ ಇಷ್ಟು ಕಷ್ಟ, ಅಪ್ಪ 4 ಮಕ್ಕಳನ್ನ ಅದೇಗೆ ಸಾಕಿದ. 58ನೇ ವಯಸ್ಸಿನಲ್ಲಿ ಮಕ್ಕಳು ನನ್ನನ್ನ ಹೀನಾಯಮಾನವಾಗಿ ನಿಂದಿಸಿದ್ದರು. ಅಳು ಬಂತು ನನಗೆ. ಕಡೆಗೂ ಹಳೆಯದೆಲ್ಲ ನೆನಪಾಗಿ ಗೋಡೆಯ ಮೇಲೆ ಚಿತ್ರವಾಗಿದ್ದ ಫೋಟೋ ಮುಂದೆ ನಿಂತು ಅಪ್ಪ, ಯು ಆರ್ ಗ್ರೇಟ್ ಅಂದಾಗ ನನಗೆ 60 ತುಂಬಿತ್ತು. ಅಪ್ಪನ ಮಹತ್ವ ತಿಳಿಯಲು 54 ವರ್ಷಗಳು ಬೇಕಾಯಿತು. ಇದು ಅಪ್ಪ ಅಂದ್ರೆ ಆಕಾಶ ಪುಸ್ತಕದ ಸಾಲುಗಳು. ಧನ್ಯವಾದಗಳು.